ಆತ್ಮೀಯ SSLC ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮ್ಮ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಲಾಸ್ಟ್ ಕ್ಲಾಸ್ ಒಳಗೆ ನಾನು ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು, ಯಾವ ರೀತಿಯಾಗಿ ಟೈಮ್ ಟೇಬಲ್ ಅನ್ನ ಸೆಟ್ ಮಾಡ್ಕೋಬೇಕು ಅನ್ನೋದರ ಸಂಪೂರ್ಣವಾದಂತಹ ವಿವರಣೆಯನ್ನ ನೀಡಿದ್ವಿ. ಅದಾದ ನಂತರ ಬೋರ್ಡ್ ಎಕ್ಸಾಮ್ ನಡೆಯುವಂತಹ ಕಾಲಘಟ್ಟದಲ್ಲಿ ನಡಕಿರುವಂತಹ ಗ್ಯಾಪ್ ಡೇಸ್ ದಾಗ ಏನೇನ್ ಮಾಡ್ಬೇಕು ಅನ್ನೋದನ್ನ ಮುಂದಿನ ಕ್ಲಾಸ್ ಒಳಗೆ ಹೇಳ್ತಾ ಬಂದಿದ್ನಿ. ಅದನ್ನ ಇನ್ನೊಂದ್ ಸ್ವಲ್ಪ ಮುಂದೆ ಹಾಕ್ತೀನಿ. ಅಂದ್ರೆ ಎಕ್ಸಾಮ್ ನಡೆಯುವಂತ ಟೈಮ್ ಒಳಗ ಒಂದ್ 2 ದಿನ ಹಿಂದ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ವಿಶ್ಲೇಷಣೆಯನ್ನ ಕೊಡ್ತೀನಿ. ಅಂದ್ರ ಗ್ಯಾಪ್ ಉಳಿದಿರ್ತದಲ್ಲ ಮುಂದಿನ ಎಕ್ಸಾಮಿಗೆ, ಆ ಗ್ಯಾಪ್ ಒಳಗೆ ಏನೇನ್ ಮಾಡ್ಬೇಕು ಅನ್ನೋದ್ರದ್ದು ಒಂದು ಮಸ್ತ್ ವಿಡಿಯೋ ಅದ. ಅದನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದ್ ಸ್ವಲ್ಪ ಎಕ್ಸಾಮ್ ಸನಿಯಾಗಿರುತ್ತೆ. ಅದಕ್ಕಿಂತ ಮೊದಲು ಬಹಳಷ್ಟು ವಿದ್ಯಾರ್ಥಿಗಳ ಬೇಡಿಕೆ ಏನು ಅಂದ್ರ, ಸರ್ ಮ್ಯಾಥ್ಸ್ ಬಗ್ಗೆ ನಮಗ ಸ್ಟಡಿ ಟಿಪ್ಸ್ ಗಳನ್ನ ಕೊಡ್ರಿ, ಅಂಡ್ ಮ್ಯಾಥ್ಸ್ ಒಳಗ ನಾವು ಸ್ಕೋರ್ ಮೋರ್ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಅದರ ಸಂಬಂಧ ಈ ಸಿರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅನ್ನ, ಮ್ಯಾಥಮೆಟಿಕ್ಸ್ ಒಳಗ ಹೆಂಗ್ ನಾವು ಸ್ಕೋರ್ ಮಾಡ್ಕೋಬೇಕು ಔಟ್ ಆಫ್ ಔಟ್, ಮತ್ತೆ ಸೈನ್ಸ್ ಒಳಗ ಹೆಂಗ್ ಸ್ಕೋರ್ ಮಾಡ್ಕೋಬೇಕು ಔಟ್ ಆಫ್ ಔಟ್, ಆ ಸಿರೀಸ್ ನ 1ನೇ ವಿಡಿಯೋ ಇದಾಗಿರ್ತದ. ಫಸ್ಟ್ ನಾವು ಸ್ಕೋರ್ ಮಾಡ್ಬೇಕು ಅಂದ್ರ ನಮಗೆ ಕೆಲವೊಂದಿಷ್ಟು ಸ್ಟ್ರಾಟಜಿಗಳು ಗೊತ್ತಿರ್ಬೇಕು. ಅದ್ರೊಳಗ ಮೇನ್ ಇಂಪಾರ್ಟೆಂಟ್ ಬ್ಲೂ ಪ್ರಿಂಟ್ ಗೊತ್ತಿರ್ಬೇಕು, ಪ್ಯಾಟರ್ನ್ ಗೊತ್ತಿರ್ಬೇಕು. ಅದಾದ ನಂತರ ಹೆಂಗ್ 50 ಕ್ರಾಸ್ ಮಾಡ್ಬೇಕು, ಹೆಂಗ್ 60 ಕ್ರಾಸ್ ಮಾಡ್ಬೇಕು, ಹೆಂಗ್ 70 ಕ್ರಾಸ್ ಮಾಡ್ಬೇಕು, ಹೆಂಗ್ ಔಟ್ ಆಫ್ ಔಟ್ ಹೊಡಿಬೇಕು ಶೋರ್ ಶಾಟ್. ಅದು ಬಾರಿ ಓಕೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ವಿಡಿಯೋದಾಗ ನಾ ನಿಮಗ ಪ್ಯಾಟರ್ನ್ ಏನದ SSLC ಬೋರ್ಡ್ ಎಕ್ಸಾಮ್ ದ ಅಂಡ್ ಬ್ಲೂ ಪ್ರಿಂಟ್ ಹೆಂಗದ, ಯಾವ ಮಾರ್ಕ್ಸ್ 3 ಮಾರ್ಕ್ಸಿಗೆ, ಯಾವ ಪಾಠದಿಂದ 3 ಮಾರ್ಕ್ಸಿಗೆ, ಯಾವ ಪಾಠದಿಂದ 2 ಮಾರ್ಕ್ಸಿಗೆ ಶುವರ್ ಯಾವ್ದು ಕ್ವಶನ್ ಬರ್ತೈತಿ ಅನ್ನೋದನ್ನ ಈ ವಿಡಿಯೋದಾಗ ಹೇಳ್ತಾನೆ. ಎಲ್ಲಾರು ಈ ವಿಡಿಯೋವನ್ನ ಪೂರ್ತಿ ಎಂಡ್ ಮಟ್ಟ ನೋಡ್ರಿ, ಒಂದು ಐಡಿಯಾ ಬರ್ತದ. ಎಲ್ಲಿ ನಿಮಗೆ ಇಂಪಾರ್ಟೆಂಟ್ ಅನಿಸ್ತದ ಅಲ್ಲಿ ನೋಟ್ ಕೂಡ ಮಾಡ್ಕೊಳ್ರಿ. ಎಸ್, ಹಾಗಾದ್ರೆ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಪ್ಯಾಟರ್ನ್ ಅನ್ನ ನಿಮಗ ಹೇಳ್ತೀನಿ. ಎಸ್, ಓಕೆ. ಎಲ್ಲ ವಿದ್ಯಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಮುಂದಿನ ಎಲ್ಲಾ ವಿಡಿಯೋಗಳನ್ನು ನೀವು ನೋಟಿಫಿಕೇಶನ್ ಮೂಲಕ ಪಡಿಬಹುದು. ಮೊದಲ SSLC ಬೋರ್ಡ್ ಎಕ್ಸಾಮ್ ದ ಮ್ಯಾಥಮೆಟಿಕ್ಸ್ ಪ್ಯಾಟರ್ನ್ ಹೆಂಗದ ಅನ್ನೋದು ನೋಡೋದಾದ್ರೆ, MCQ ಟೈಪ್ ಆಫ್ ಕ್ವಶನ್ಸ್ ಗಳು ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗ, MCQ ಅಂದ್ರೆ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳು. ಒಂದು ಪ್ರಶ್ನೆ ಇರ್ತದ, 4 ಆಪ್ಷನ್ಸ್ ಗಳು ಇರ್ತಾವ. ಇಂಥವ 8 ಕ್ವಶನ್ಸ್ ಇರ್ತಾವ. ಇವು ಕ್ವಶನ್ಸ್ 8 ಕ್ವಶನ್ಸ್ ಇರ್ತಾವ. ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್, 8 ಮಾರ್ಕ್ಸ್ ಅನ್ನ ನೀವು ಇಲ್ಲಿ ಪಡಿಬಹುದು. ಓಕೆ. ಇನ್ನು 2ನೇ ಪ್ಯಾಟರ್ನ್ ಒಳಗ ನಮಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು ಇರ್ತಾವ, 1 ಲೈನ್ ಆನ್ಸರ್ಸ್ ಗಳು. ಬರೀ ಒಂದು ವರ್ಡ್ ದಾಗ ಆನ್ಸರ್ ಮಾಡಿದ್ರು ಸಾಕು, ಇವನೇನ್ ಬಾಳ ಗುದ್ದಾಡುದಿಲ್ಲ. ಇವು ಎಷ್ಟು ಇರ್ತಾವ ಅಂದ್ರೆ ಇವು 8 ಇರ್ತಾವ, 1 ಮಾರ್ಕ್ಸ್ ಈಚ್, 8 ಮಾರ್ಕ್ಸ್ ಇಲ್ಲಿ ಪಡಿಬಹುದು. ಥರ್ಡ್ ಟೈಪ್ ಆಫ್ ಪ್ಯಾಟರ್ನ್ ಕ್ವಶನ್ಸ್ ಹೆಂಗಿರ್ತಾವ ಅಂದ್ರೆ 2 ಅಂಕದ ಪ್ರಶ್ನೆಗಳು ಇರ್ತಾವ. ಓಕೆ, 2 ಅಂಕದ ಪ್ರಶ್ನೆಗಳು ಇರ್ತಾವ. ಇವು 8 ಇರ್ತಾವ. ಇಲ್ಲಿ ನಾವು 2 ಅಂಕಗಳನ್ನ ಪಡಿಬಹುದು. 8 16 ಮಾರ್ಕ್ಸ್ ಅನ್ನ ಇಲ್ಲಿ ತಗೋಬಹುದು. ಇನ್ ಫೋರ್ತ್ ಟೈಪ್ ಆಫ್ ಕ್ವಶನ್ 3 ಅಂಕದ ಪ್ರಶ್ನೆಗಳು, 3 ಮಾರ್ಕ್ಸ್ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ. ಇವು 9 ಇರ್ತಾವ. 9 3 27 ಇಲ್ಲಿ ನೋಡ್ರದ ಹೈಯೆಸ್ಟ್ ಮಾರ್ಕ್ಸ್ ಬರುವ ಇಲ್ಲೇ ನಮಗೆ ಈ ಪ್ಯಾಟರ್ನ್ ಇಂದ್ರ. ಇನ್ ಫಿಫ್ತ್ ಪ್ಯಾಟರ್ನ್ ಯಾವುದು ಅಂದ್ರೆ 4 ಅಂಕದ ಪ್ರಶ್ನೆಗಳು. ಯಾವ್ಯಾವ ಕ್ವಶನ್ ಬರ್ತಾವು, ಏನೇನ ಎಲ್ಲ ಡೀಟೇಲ್ ಹೇಳ್ತಾನೆ ಈ ವಿಡಿಯೋದಾಗ. ಪೂರ್ತಿಯಾಗಿ ವಿಡಿಯೋ ನೋಡ್ರಿ, ನಿಮಗೆ ಭಾರಿ ಐಡಿಯಾ ಬರ್ತದೆ. 4 ಅಂಕದ ಪ್ರಶ್ನೆಗಳ 4 ಇರ್ತಾವು. ಒಂದೊಂದಕ್ಕೆ 4 ಮಾರ್ಕ್ಸ್, ಟೋಟಲ್ 14 ಮಾರ್ಕ್ಸ್ ಇಲ್ಲಿ ಪಡಿಬಹುದು. ಇನ್ ಸಿಕ್ಸ್ತ್ ಪ್ಯಾಟರ್ನ್ 5 ಅಂಕದ ಪ್ರಶ್ನೆ, ಫಸ್ಟ್ ಕ್ಲಾಸ್ ಒಂದು ಪ್ರಶ್ನೆ ಇರ್ತದ, ಪ್ರಶ್ನೆ ಇರ್ತದ, 5 ಮಾರ್ಕ್ಸ್ ಇರ್ತದ. ಅದಕ್ಕೆ ಇಲ್ಲಿ 5 ಅಂಕ ಪಡಿಬಹುದು. ಮೇಲ್ಮೈ ವಿಸ್ತೀರ್ಣ ಗಣಫಲ, ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ ದ ಕ್ವಶನ್ ಇರ್ತೈತಿ. ಫಿಕ್ಸ್ ಕ್ವಶನ್ ಅದ ಬ್ಲೂ ಪ್ರಿಂಟ್ ಪ್ರಕಾರ. ಇಲ್ಲಿ ನೀವು ಈ ಪ್ಯಾಟರ್ನ್ ಅನ್ನ ಅನುಸರಿಸಿದ್ರ ಅಂದ್ರೆ ಟೋಟಲ್ 80 ಮಾರ್ಕ್ಸ್ ಹೆಂಗ್ ಬಂದಾವ ಅನ್ನೋದಕ್ಕೆ ಗೊತ್ತಾಗ್ತದೆ. 1 ಮಾರ್ಕ್ಸ್ 8 ಕ್ವಶನ್, ಮತ್ 1 ಮಾರ್ಕ್ಸ್ 8 ಕ್ವಶನ್, ಇವು MCQ 1 ಮಾರ್ಕ್ ಬರೆಯುವ. 2 ಮಾರ್ಕ್ಸ್ 16 ಮಾರ್ಕ್ಸ್ ತಗೋಬಹುದು. ಅವು 8 ಕ್ವಶನ್ ಇರ್ತಾವ. 3 ಮಾರ್ಕ್ಸ್ 9 ಕ್ವಶನ್, ಟೋಟಲ್ 27 ಮಾರ್ಕ್ಸ್ ತಗೋಬಹುದು. 4 ಮಾರ್ಕ್ಸ್ 4 ಕ್ವಶನ್ ಇರ್ತಾವ, 16 ಮಾರ್ಕ್ಸ್ ಇಲ್ಲಿ ತಗೋಬಹುದು. 5 ಮಾರ್ಕ್ಸ್ 1 ಕ್ವಶನ್ ಇರ್ತದ, 5 ಮಾರ್ಕ್ಸ್ ಅನ್ನ ಇಲ್ಲಿ ನೀವು ಪಡಿಬಹುದು. ದಿಸ್ ಈಸ್ ಫಸ್ಟ್ ಪ್ಯಾಟರ್ನ್. ಇನ್ನ ಆಂತರಿಕ ಪ್ರಶ್ನೆಗಳ ಬಗ್ಗೆ ಹೇಳಿನಿ ಅಂದ್ರೆ ಇಂಟರ್ನಲ್ ಕ್ವಶನ್ಸ್ ಅಂತ ಹೇಳಿ ಬರ್ತಾವ. ಇಂಟರ್ನಲ್ ಕ್ವಶನ್ಸ್ ಬಗ್ಗೆ ಹೇಳೋದಾದ್ರೆ MCQ ದಾಗ ಯಾವುದೇ ಇಂಟರ್ನಲ್ ಕ್ವಶನ್ ಇರಂಗಿಲ್ಲ. ಡೈರೆಕ್ಟ್ 8 ಕ್ವಶನ್ ಇರ್ತಾವ, 8ಕ್ಕೆ 8 ಹೊಡ್ಯಾಕಬೇಕು ನೀವು. ಇಲ್ಲ ಅಥವಾ 6 ಕ್ವಶನ್ ಇರಂಗಿಲ್ಲ ಇಲ್ಲಿ. ಓಕೆ, 8ಕ್ಕೆ 8 ಹೊಡೆದ್ರೆ ಮಾತ್ರ ಔಟ್ ಆಫ್ ಔಟ್ ಸಕ್ಸಸ್ ಆಗುದ. ಇನ್ನು 1 ಮಾರ್ಕ್ ಕ್ವಶನ್ ಏನಿರ್ತಾವಲ್ಲ, ಇಲ್ಲೂ ಕೂಡ ಯಾವುದೇ ಇಂಟರ್ನಲ್ ಇರಂಗಿಲ್ಲ. 8ಕ್ಕೆ 8 ಇಲ್ಲಿ ಹೊಡೆಯಬೇಕ. 8 ಕ್ವಶನ್ ಇರ್ತಾವ, 8ಕ್ಕೆ 8 ಬರೆಯಾಕಬೇಕ. 2 ಮಾರ್ಕ್ಸ್ ಏನ್ ಕ್ವಶನ್ ಇರ್ತಾವಲ್ಲ, ಇವು 8 ಕ್ವಶನ್ ಇರ್ತಾವಲ್ಲ, ಇಲ್ಲಿ ಅಥವಾ ಕ್ವಶನ್ 6 ಕ್ವಶನ್ಸ್ ಗಳು 2 ಇರ್ತಾವ. ಇಲ್ಲಿ ನೀವು ಚಾನ್ಸಸ್ ಅದ. ಇಲ್ಲಿ 1 ಬರ್ಲಿಲ್ಲ ಅಂದ್ರೆ 1 ಬರಿಬಹುದು.
ಫಾರ್ ಎಕ್ಸಾಂಪಲ್ ಈಗ ಒಂದನೇ ಪ್ರಶ್ನೆನ ವಾಸ್ತವ ಸಂಖ್ಯೆ ಮ್ಯಾಗ ಬಿದ್ದಿರ್ತದ, ರಿಯಲ್ ನಂಬರ್ಸ್ ವಾಸ್ತವ ಸಂಖ್ಯೆ ಮ್ಯಾಗ 2 ಮಾರ್ಕ್ಸಿನ ಒಂದನೇ ಪ್ರಶ್ನೆ ಬಿದ್ದಿರ್ತೈತಿ. ಯಾವ್ದು ಬೀಳ್ತೈತಿ ಅಂದ್ರೆ 2+√3 ಒಂದು ಅಭಾಗಲಬ್ಧ ಸಂಖ್ಯೆ, ಈ ಟೈಪ್ ಅಥವಾ 3+√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಪ್ರಶ್ನೆ ಇರ್ತೈತಿ. ಅಥವಾ ಅಂತ ಹಾಕಿ ಕೆಳಗೆ ಇನ್ನೊಂದು ಪ್ರಶ್ನೆ ಕೊಟ್ಟಿರ್ತಾನ, ಲಸಾರ ಮಸಾರ ಮಾಡುದು. ಹಿಂಗ ಅಥವಾ ಟೈಪ್ ಆಫ್ ಕ್ವಶನ್ 2 ಪ್ರಶ್ನೆಗೆ ಇರ್ತಾವ 2 ಅಂಕದಾಗ. ಇನ್ನು 3 ಅಂಕದಾಗ 4 ಆರ್ ಕ್ವಶನ್ಸ್ ಇರ್ತಾವ. 4 ಪ್ರಶ್ನೆಗಳಿಗೆ ಅಥವಾ ಚಾಯ್ಸ್ ಕ್ವಶನ್ಸ್ ಗಳನ್ನ ನೀವು 3 ಅಂಕದ ಪ್ರಶ್ನೆಗಳಲ್ಲಿ ನೋಡಬಹುದು. ಇನ್ನು ಅದೇ ರೀತಿ 4 ಅಂಕದ ಪ್ರಶ್ನೆಗಳಲ್ಲಿ 2 ಇಂಟರ್ನಲ್ ಕ್ವಶನ್ಸ್ ಗಳನ್ನ ನೋಡಬಹುದು. ಇಂಟರ್ನಲ್ ಅಂದ್ರೆ ಆರ್ ಕ್ವಶನ್ ಅಥವಾ ಪ್ರಶ್ನೆಗಳನ್ನ. ಎಲ್ಲಿ 4 ಮಾರ್ಕ್ಸಿನ 2 ಇರ್ತಾವು ಅಂದ್ರೆ ಒಂದು ಸಮಾಂತರ ಶ್ರೇಣಿ ಇರ್ತಾನು, ಒಂದು ಪ್ರಮೇಯಗಳಿಗೆ ಹಾಕಿರ್ತಾನೆ. ಇದನ್ನೆಲ್ಲ ಆಮೇಲೆ ಡಿಸ್ಕಷನ್ ಮಾಡ್ತಾನ. ಪ್ರಮೇಯಕ್ಕ ಹಾಕಿರ್ತಾನ. ಕ್ಲಿಯರ್? ಇನ್ನು 5 ಮಾರ್ಕ್ಸಿನ ಒಂದು ಕ್ವಶನ್ ಇರ್ತದೆ, ಇದಕ್ಕೂ 6 ಚಾಯ್ಸ್ ಇರ್ತದ ಅಥವಾ ಪ್ರಶ್ನೆ ಇರ್ತದ. ಎಸ್ ಇಷ್ಟು ಪ್ಯಾಟರ್ನ್ ಮತ್ತು ಅಥವಾ ಪ್ರಶ್ನೆಗಳ. ಇನ್ನು ಬ್ಲೂ ಪ್ರಿಂಟ್ ನೋಡೋಣ, ಯಾವ ಪಾಠದ ಮ್ಯಾಗ ಯಾವ ಪ್ರಶ್ನೆ ಬರ್ತೈತಿ ಅನ್ನೋದ ಬ್ಲೂ ಪ್ರಿಂಟ್ ಪ್ರಕಾರ ನಾನು ಹೇಳ್ತೀನಿ. ಅದಾದ ನಂತರ ಎಲ್ಲೆಲ್ಲಿ ಕ್ವಶನ್ಸ್ ಗಳು ಡೈರೆಕ್ಟ್ ಅರೈಸ್ ಆಗತ್ತಾವ ಅನ್ನೋದನ್ನು ಕೂಡ ನೋಡಿಬಿಡೋನು. ಪೂರ್ತಿ ನಿಮಗೆ ಐಡಿಯಾ ಬಂದ ಬಿಡ್ತದ. ಅದನ್ನ ಬೇಕಾದ್ರೆ ಪಾರ್ಟ್ 2 ವಿಡಿಯೋ ಮಾಡ್ಕೊಂಡು ಇಲ್ಲಿ ಬ್ಲೂ ಪ್ರಿಂಟ್ ಅನ್ನ ಪೂರ್ತಿಯಾಗಿ ನಾವು ಅನಾಲಿಸಿಸ್ ಮಾಡ್ಕೊಂತ ಹೋಗೋಣ. ಫಸ್ಟ್ ಸ್ಮಾರ್ಟ್ ಸ್ಟಡಿ ಅಂದ್ರನ ಇದ. ಬ್ಲೂ ಪ್ರಿಂಟ್ ಅನ್ನ ಅನಾಲಿಸಿಸ್ ಯಾರು ಮಾಡ್ತಾರೋ ಅವ್ರು ಮಾತ್ರ ಸಕ್ಸಸ್ ಅನ್ನ ಪಡೆಯಕ್ ಸಾಧ್ಯ. ಓಕೆ, ಇಲ್ಲಿ ಇಂಗ್ಲಿಷ್ ದಾಗ ಅದಾವು, ಡೋಂಟ್ ವರಿ, ನಾ ಕನ್ನಡದಾಗ ಪಾಠಗಳ ಹೆಸರನ್ನ ಹೇಳ್ತೀನಿ. 1ನೇ ಪಾಠ ನಮ್ಗೆಲ್ಲರಿಗೂ ಗೊತ್ತಿದ್ದಂಗ ವಾಸ್ತವ ಸಂಖ್ಯೆಗಳು ಪಾಠದಿಂದ 1 ಮಾರ್ಕ್ಸಿನ 1 ಕ್ವಶನ್ ಬರ್ತದೆ. 2 ಮಾರ್ಕ್ಸಿಗೆ 2 ಕ್ವಶನ್ ಡಿಸ್ಟ್ರಿಬ್ಯೂಷನ್ ಆಗ್ತಾವ. ಇಲ್ಲಿ ಒಂದ್ ಅಭಾಗಲಬ್ಧ ಸಂಖ್ಯೆ ಸಾಧಿಸೋದು ಇರ್ತದೆ, ಅದ್ರ ಜೊತೆ 6 ಕ್ವಶನ್ ಲಸಾಮಸ ಇರ್ತದೆ. ಇತ್ತೀಚಿನ ವಿದ್ಯಾರ್ಥಿಗಳು ಅದನ್ನ ಟಫ್ ಅನ್ನತಾರೋ, ಯಾಕನ್ನೋದು ಗೊತ್ತಾಗತ್ತಿಲ್ಲ. ಅದು ಕೂಡ ಲಸಾಮಸ ಕಾನ್ಸೆಪ್ಟ್ ಬೇಸ್ಡ್ ವಾಕ್ಯ ರೂಪದ ಪ್ರಶ್ನೆ ಬರತ್ತದ 2 ಮಾರ್ಕ್ಸಿಗೆ. ಅದನ್ನ ಹೊರತುಪಡಿಸಿದ್ರೆ ವಾಸ್ತವ ಸಂಖ್ಯೆದಾಗ 3 ಮಾರ್ಕ್ಸಿಂದ ಯಾವ ಕ್ವಶನ್ ಇಲ್ಲ, 4 ಮಾರ್ಕ್ಸಿಂದ ಯಾವ್ದು ಇಲ್ಲ, 5 ಮಾರ್ಕ್ಸಿಂದ ಯಾವ್ದು ಇಲ್ಲ. ಒಟ್ಟ 2 ಮಾರ್ಕ್ಸಿಂದ 2, 1 ಮಾರ್ಕ್ಸಿಂದ 1 ಬಿಟ್ರೆ ನಿಮಗೆ ಡೈರೆಕ್ಟ್ 5 ಮಾರ್ಕ್ಸ್ ಅನ್ನ ಈ ಪಾಠ ತಂದು ಕೊಡ್ತೈತಿ. LBA ಅನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರಿ ಅಂದ್ರೆ ನೀವು LBA ಆಧಾರಿತವಾಗಿ ಆ ಪ್ರಶ್ನೆಗಳನ್ನ ನೋಡ್ಕೊಂಡ್ರಿ ಅಂದ್ರೆ ಸಾಕು. LBA ಬಹಳ ಇಂಪಾರ್ಟೆಂಟ್ ಪಾತ್ರವನ್ನ ವಹಿಸ್ತೈತೆ. ಇಲ್ಲಿ ಒಂದು LBA ಕ್ವಶನ್ಸ್ ಗಳು, ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ ಕ್ವಶನ್ಸ್ ಗಳು, ಇನ್ನೊಂದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆಗಳು. ಇವನ್ನ ಮಾಡ್ಕೊಂಡ್ರಿ ಅಂದ್ರ 90% ಬೋರ್ಡ್ ಎಕ್ಸಾಮ್ ಕವರ್ ಆದಂಗ ನೀವು. ಇನ್ನು ಪಾಲಿನಾಮಿಯಲ್ಸ್ ಅಂದ್ರ ಬಹುಪದೋಕ್ತಿ ಪಾಠವನ್ನ ನೋಡಿದ್ರೆ 2 1 ಅಂಕದ ಪ್ರಶ್ನೆಗಳು ಬರುವಂತ ಚಾನ್ಸಸ್ ಐತಿ. ಒಂದು MCQ ಇರ್ಬೋದು, ಒಂದು 1 ಅಂಕದ ಪ್ರಶ್ನೆ ಇರ್ತದೆ. 3 ಮಾರ್ಕ್ಸಿನ 1 ಕ್ವಶನ್ ಯಾವುದು ಅಂದ್ರೆ ಶೂನ್ಯತೆ ಮ್ಯಾಗ ಇರ್ತದ ಪಕ್ಕ. 3 ಮಾರ್ಕ್ಸಿನ 1 ಕ್ವಶನ್ ಫಿಕ್ಸ್. ಟೋಟಲ್ 5 ಮಾರ್ಕ್ಸ್ ಅನ್ನ ಈ ಪಾಠದಿಂದ ಪಡಿಬಹುದು. ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಅಂದ್ರೆ 2 ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣ ಜೋಡಿಗಳು ಪಾಠದಿಂದ 2 ಮಾರ್ಕ್ಸಿಗೆ ಒಂದೊಂದು MCQ 1 ಅಂಕದ ಪ್ರಶ್ನೆ ಅಂದ್ರೆ 1 ಅಂಕದ್ದು 2 ಪ್ರಶ್ನೆಗಳು ಇರ್ತಾವು. 2 ಮಾರ್ಕ್ಸಿಗೆ ಒಂದ್ ಇರ್ತದ ಪಿಕ್ಸ್ ವರ್ಜಿಸುವ ವಿಧಾನ, ಎಲಿಮಿನೇಷನ್ ಮೆಥಡ್ ಅಂತ ಏನ್ ಕರಿತವಲ್ಲ ಅದು ಪಿಕ್ಸ್. ಬಟ್ ಹರಿಬ್ರಹ್ಮ ಬಂದ್ರು ಚೇಂಜ್ ಮಾಡಕ್ ಆಗುದಿಲ್ಲ. ಪಿಕ್ಸ್ ಕ್ವಶನ್ ಇರ್ತದ, ವರ್ಜಿಸುವ ವಿಧಾನ ಅದ್ ಮಾಡ್ರಿ. 4 ಮಾರ್ಕ್ಸಿಗೆ ನಕ್ಷೆ, ಗ್ರಾಫ್. ಓಕೆ, ಈ ಪಾಠ ಅಂತೂ ಬಹಳ ಫ್ರೆಂಡ್ಲಿ ಪಾಠ ಇದೆ. 8 ಮಾರ್ಕ್ಸ್ ಆರಾಮ್ ನೀರ್ ಕೊಡಂಗ್ ತಗೋಬಹುದು. ಇನ್ನ ಒಂದು ಪಿಕ್ಸ್ ಹೇಳುದಾದ್ರ ಈ 1 ಮಾರ್ಕ್ಸಿಂದ 1 ಕ್ವಶನ್ ಏನಿರ್ತೈತಿ ಅಂದ್ರೆ ನೆಕ್ಕಿ ಬಾಕ್ಸ್ ಮ್ಯಾಗ ಇರ್ತೈತಿ. ಬಾಕ್ಸ್ ಅಂದ್ರೆ ಛೇದಿಸುವ ರೇಖೆ, ಆಯ್ಕೆಗೊಳ್ಳುವ ರೇಖೆ, ಸಮಾಂತರ ರೇಖೆ, ಅದ್ರ ಮ್ಯಾಗ 1 ಕ್ವಶನ್ ಪಿಕ್ಸ್ ಇರ್ತೈತಿ. ಶೂರ್ ಶಾರ್ಟ್. ಇನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಅಂದ್ರೆ ವರ್ಗ ಸಮೀಕರಣಗಳು ಪಾಠ. ಇಲ್ಲಿ 1 ಮಾರ್ಕ್ಸಿಂದ 1 ಕ್ವಶನ್ ಅದ. 2 ಮಾರ್ಕ್ಸಿಂದ 1 ಕ್ವಶನ್ ಪಿಕ್ಸ್ ಯಾವುದು ಅಂದ್ರೆ ಇಲ್ಲಿ ಮೂಲಗಳನ್ನಾರ ಕಂಡಿಡಿ ಅಂತಾರು, ಇದ್ರ ಶೋಧಕವನ್ನಾರು ಕಂಡಿಡಿ ಅಂತಾರು. 2 ಮಾರ್ಕ್ಸಿಗೆ ಒಂದು ಪಿಕ್ಸ್ ಶೂರ್ ಶಾರ್ಟ್ ಕ್ವಶನ್. 3 ಮಾರ್ಕ್ಸಿಗೆ ಒಂದು ವಾಕ್ಯ ರೂಪದ ಪ್ರಶ್ನೆ. ಮುಂದಿನ ದಿನಮಾನಗಳಲ್ಲಿ ಯಾವ್ದು ವಾಕ್ಯ ರೂಪದ ಪ್ರಶ್ನೆ ಯಾವ ರೀತಿ ಬರತೈತೆ ಅನ್ನೋದನ್ನ ನಾ ಡಿಸ್ಕಷನ್ ಮಾಡ್ತೇನೆ ನಿಮಗ ನಮ್ ಚಾನೆಲ್ ಒಳಗ. ಎಲ್ಲಾರು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗ್ರಿ, ನಿಮಗ್ ನೋಟಿಫಿಕೇಶನ್ ಬರ್ತದೆ ಯಾವ್ದೋ ವಿಡಿಯೋ ನಾ ಬಿಟ್ರು ಅಂದ್ರೆ. ಬಟ್ ಟೋಟಲ್ 6 ಮಾರ್ಕ್ಸ್ ಅನ್ನ ತಗೋಬಹುದು ಇಲ್ಲಿ ಈ ಪಾಠದಿಂದ. ಇನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಸಮಾಂತರ ಶ್ರೇಣಿಗಳು. ಈ ಪಾಠದಿಂದ 1 ಮಾರ್ಕ್ಸಿನ 2 ಕ್ವಶನ್ಸ್ ಗಳು ಬರ್ತಾವ. ಒಂದು MCQ ಇರ್ತದೆ, ಒಂದು 1 ಅಂಕದಾಗ ಇರ್ತೈತಿ. 2 ಮಾರ್ಕ್ಸಿನ 1 ಕ್ವಶನ್ ಯಾವುದು ಅಂದ್ರೆ AN ಅಥವಾ SN ಮೊತ್ತರ ಕಂಡಿಡಿ ಅಂತಾನು, ಏನನೇ ಪದಾರ ಕಂಡಿಡಿ ಅಂತಾನು. ಅದು ಫಿಕ್ಸ್ ಶೂರ್ ಶಾರ್ಟ್ ಕ್ವಶನ್ ಅದ. 4 ಮಾರ್ಕ್ಸಿಗೆ 1 ಕ್ವಶನ್ ಅಪ್ಲೈಡ್ ಕ್ವಶನ್ ಇರ್ತೈತಿ. ಇದನ್ನು ಆಲ್ಮೋಸ್ಟ್ ಎಲ್ಲರೂ ಬಿಡಿಸಾತಿರಿ. ಇದ್ರ ಬಗ್ಗೆನೂ ನಾ ಡಿಸ್ಕಷನ್ ಮಾಡ್ತೀನಿ. 4 ಮಾರ್ಕ್ಸಿನ ಒಂದು ಅಪ್ಲೈಡ್ ಕ್ವಶನ್. ಇದು ಫ್ರೆಂಡ್ಲಿ ಪಾಠ, 8 ಮಾರ್ಕ್ಸ್ ತಗೋಬಹುದು. ಪಾಸಿಂಗ್ ಪ್ಯಾಕೇಜ್ ದವ್ರ ಈ 4 ಮಾರ್ಕ್ಸಿಂದ ವಿಫಲರಾಗ್ತೀರಿ. ಆದ್ರೂ ಪಾಸಿಂಗ್ ಪ್ಯಾಕೇಜ್ ದವ್ರು ಹೆಂಗ 4 ಮಾರ್ಕ್ಸಿಂದ ಒಳಗೆ ಮಿನಿಮಮ್ 2 ತಗೋಬೇಕಂತ ಹೇಳಿ ಮುಂದಿನ ವಿಡಿಯೋದಾಗ ನಾ ತಿಳಿಸ್ಕೊಡ್ತೇನೆ. ಎಂತಾವ್ ಇದ್ರು ಮ್ಯಾಥಮೆಟಿಕ್ಸ್ ಒಳಗೆ 50 ಮ್ಯಾಗ ಸ್ಕೋರ್ ಮಾಡಬಹುದು.
ಅದನ್ನ ಮುಂದಿನ ವಿಡಿಯೋದಾಗ ನಾ ತಿಳಿಸ್ಕೊಡ್ತೇನೆ ನಿಮಗೆ. ಒಟ್ಟ ನೋಡ್ಕೋತಾ ಇರು ಒಟ್ಟ. ಇನ್ನು ಮುಂದಿನ ಪಾಠ ಟ್ರಯಾಂಗಲ್, ತ್ರಿಭುಜಗಳು ಅಂತ ಹೇಳಿ ಕರಿತೇವ್ ನಾವ. ಈ ತ್ರಿಭುಜಗಳು ಪಾಠದಾಗ 1 ಅಂಕದ್ದು 2 ಪ್ರಶ್ನೆಗಳು ಬಂದಿರ್ತಾವು. ಇನ್ನು 3 ಅಂಕದ್ದು 1 ಪ್ರಶ್ನೆ ಇರ್ತದ. ಇದು ಒಂದ್ ಸ್ವಲ್ಪ ಅಪ್ಲೈಡ್ ಇರ್ತದ. ಇದ್ರ ಬಗ್ಗೆ ಗಮನ ಹರಿಸಬೇಕು. ಔಟ್ ಆಫ್ ಔಟ್ ತಗೊಳವ್ರ ಇಲ್ಲೊಂದ್ ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕು ನೀವು. ತ್ರಿಭುಜಗಳು ಪಾಠದಾಗ 3 ಅಂಕದ 1 ಪ್ರಶ್ನೆ 100% ನಿಮ್ಮನ್ನ ಆಟ ಆಡಿಸ್ತಿರ್ತದ. ಇನ್ನ 4 ಅಂಕದ 1 ಪ್ರಶ್ನೆ ಅಂತೂ ಪ್ರಮೇಯ. ಓಕೆ, ಎಲ್ಲಾರು ಪ್ರಮೇಯ ಮಾಡಿರ್ತೀರಿ. 3 ಪ್ರಮೇಯವನ್ನ ಕಾನ್ಸಂಟ್ರೇಟ್ ಮಾಡತ್ತಾನವ. ತೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಹೇಳಿ ಕರಿತೇವೆ. ಅದನ್ನಂತೂ ಫಿಕ್ಸ್ ಮಾಡ್ಕೊಂಡ ಬಿಡ್ರಿ. ಕೋನ ನಿರ್ಧಾರಕ ಗುಣ ಪ್ರಮೇಯ ಅದು ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಇನ್ನೊಂದು ಬಾಹು ಪ್ರಮೇಯ ಅದ, ಅದನ್ನ ಬಿಟ್ರು ನಡೀತದ. ಯಾಕಂದ್ರೆ ಇವ್ ಎರಡ್ರಾಗ ಇಲ್ಲಿ ಇಂಟರ್ನಲ್ ಕ್ವಶನ್ ಇರೋದ್ರಿಂದ ಅಥವಾ ಪ್ರಶ್ನೆ ಬರೋದ್ರಿಂದ ನೀವ್ ಎರಡ್ರಾಗ ಒಂದ್ ಮಾಡಿದ್ರೆ ಸಾಕು ಎಕ್ಸಾಮಿನೇಷನ್ ಒಳಗ್. ಬಟ್ ನಿಮಗೆ 2 ಪ್ರಮೇಯ ಫಿಕ್ಸ್ ಬರ್ಬೇಕು. ಒಂದು ತೇಲ್ಸ್ನ ಪ್ರಮೇಯ, ಇನ್ನೊಂದು ಕೋನ ನಿರ್ಧಾರಕ ಗುಣ ಪ್ರಮೇಯ. 2 ಪ್ರಮೇಯ ಬರಾಕಬೇಕು ಎನಿ ಕಂಡೀಷನ್. ಇಲ್ಲಿ ನೀವು 9 ಅಂಕಗಳನ್ನ ಈ ಪಾಠದಿಂದ ತಗೋಬಹುದು. ಹೈಯೆಸ್ಟ್ ಮಾರ್ಕ್ಸ್ ಗಳನ್ನ ಕೊಡೋ ಪಾಠನ ಇದೆ ನಮ್ಗೆ ತ್ರಿಭುಜಗಳು. ಹೈಯೆಸ್ಟ್ ಮಾರ್ಕ್ಸ್ ಇಡೀ ನಮ್ ಸಿಲೆಬಸ್ ದಾಗ. ಇನ್ನು ನಿರ್ದೇಶಾಂಕ ರೇಖಾಗಣಿತ ಪಾಠಕ್ಕೆ ಹೋದ್ವು ಅಂದ್ರ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. ಇದ 2 ಅಂಕದ 1 ಪ್ರಶ್ನೆ ನಿಮಗ ಒಂದು ದೂರ ಸೂತ್ರ ರೇಖೆ ಇರ್ತಾನ, ಇದ್ರ ಮಧ್ಯ ಬಿಂದು ಸೂತ್ರದ ಮ್ಯಾಗಾರ ಇರ್ತದ. ಇನ್ನು 3 ಅಂಕದ 1 ಪ್ರಶ್ನೆ ಇರ್ತದ. ಇದನ್ನ ಅಪ್ಲೈ ಮಾಡತಾನ ಇತ್ತೀಚೆಗೆ. ನೀವು ರಾಜ್ಯ ಮಟ್ಟದ ಸರಣಿ ಪರೀಕ್ಷೆನ ನೋಡಿದ್ರೆ ಗೊತ್ತಾಗ್ತದ. ಇಲ್ಲಿ ಟಫ್ ಲೆವೆಲ್ ಏರಿಯಾ ಅಪ್ಲೈಡ್ ಮಾಡತಾನ ಇಲ್ಲಿ 3 ಅಂಕದ ಪ್ರಶ್ನೆಯನ್ನ ನಿರ್ದೇಶಾಂಕ ರೇಖಾಗಣಿತ ಪಾಠದಿಂದ. ಇಲ್ಲೂ ನೀವು ಭಾಗ ಪ್ರಮಾಣದ ಸೂತ್ರವನ್ನ ತಿಳ್ಕೊಂಡ್ರಿ ಅಂದ್ರೆ ಈ ಪ್ರಶ್ನೆನೂ ಈಸಿ ಆಗ್ತದ. ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ ಮುಂದಿನ ವಿಡಿಯೋದಾಗ. 6 ಅಂಕಗಳನ್ನ ಇಲ್ಲಿ ಈ ಪಾಠದಿಂದ ತಗೋಬಹುದು. ಇನ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠಕ್ಕೆ ಹೋದ್ರಿ ಅಂದ್ರೆ 1 ಅಂಕದ 1 ಪ್ರಶ್ನೆ ಇರ್ತದೆ. 2 ಅಂಕದ 1 ಪ್ರಶ್ನೆ ಶುವರ್ ಶಾರ್ಟ್ ಅನುಪಾತದ ಮ್ಯಾಗ ಇರ್ತದೆ. ಒಂದ್ ಲಂಬಕೋಣ ತ್ರಿಭುಜ ಕೊಟ್ಟಿರ್ತಾನು, 3 ಬಾಹುಗಳನ್ನ ಹೆಸರಿಸಿರ್ತಾನು. ಸೈನ್ ಥೀಟಾರ, ಕಾಸ್ ಥೀಟಾರ, ಥೀಟಾ ಕೊಟ್ಟಿರ್ತಾನ ಅಥವಾ ಎ ಅಂತ ಕೊಟ್ಟಿರ್ತಾನ. ಸೈನ್ ಎ, ಕಾಸ್ ಎ ಅಥವಾ ಸೈನ್ ಕಾಸ್ ಕೂಡಿಸಿ ಬರೀರಿ ಹಿಂಗ್ ಕೊಟ್ಟಿರ್ತಾನು. ಇಲ್ಲಿ ಈಸಿಯಾಗಿ ತಗೋಬಹುದು ಇದನ್ನೆಲ್ಲಾರು. ಇನ್ನು 3 ಮಾರ್ಕಸಿನ 1 ಪ್ರಶ್ನೆ ಬರ್ತದೆ. ಇದು ಅಪ್ಲಿಕೇಬಲ್ ಕ್ವಶನ್ ಇರ್ತದೆ. ಅಪ್ಲಿಕೇಬಲ್ ಅಂದ್ರೆ ಪುಸ್ತಕೀಯ ಮಾದರಿಯ ಪ್ರಶ್ನೆಗಳ ಬರತಾವ ಇಲ್ಲಿ. ಇಲ್ಲೂ ಕೂಡ ನಾವು ಮಾಡ್ಕೋಬಹುದು ಇದನ್ನ. 6 ಅಂಕಗಳನ್ನ ಈ ಪಾಠದಿಂದ ಪಡಿಬಹುದು. ಇನ್ನು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂದ್ರೆ ತ್ರಿಕೋನಮಿತಿಯ ಅನ್ವಯಗಳು ಪಾಠದಿಂದ 4 ಮಾರ್ಕಸಿನ 1 ಪ್ರಶ್ನೆ ಇದು ಬಗೆಹರಿತು. 4 ಅಂಕಗಳ ಮುಗಿತು. ಇದ್ರದ್ದು ಎಲ್ಲೂ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಕಾನ್ಸೆಪ್ಟ್ ಗೊತ್ತೈತಂದ್ರೆ ಆರಾಮ್ಸೆ ಇದನ್ನ ಬರಿಬಹುದು ನೀವು. ಕ್ಲಿಯರ್? ಎಸ್. ಇನ್ನು ಸರ್ಕಲ್ಸ್, ವೃತ್ತಗಳು ಪಾಠದಿಂದ 2 ಮಾರ್ಕಸಿಗೆ 1 ಕ್ವಶನ್, 3 ಮಾರ್ಕಸಿಗೆ 1 ಕ್ವಶನ್. 3 ಮಾರ್ಕ್ಸಿನ 1 ಕ್ವಶನ್ ಯಾವುದು ಅಂದ್ರೆ ಪ್ರಮೇಯ ಇದೆ. ಓಕೆ, ಪ್ರಮೇಯ 2 ಪ್ರಮೇಯ ಅದಾವ ಇಲ್ಲೂ ಕೂಡ. ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳ ಉದ್ದ ಸಮ ಅಂತೇಳಿ ಸಾಧಿಸ್ರಿ ಅನ್ನೋದು ಒಂದು ಪ್ರಮೇಯ, ಬಹಳಷ್ಟು ಸಾರಿ ರಿಪೀಟ್ ಆದಂತ ಪ್ರಮೇಯ. ಇನ್ನೊಂದು ಸ್ಪರ್ಶ ಬಿಂದುವಿನಲ್ಲಿರುವಂತಹ ಸ್ಪರ್ಶಕಕ್ಕೆ ಸ್ಪರ್ಶ ಬಿಂದುವಿಗೆ ಎಳೆದಂತ ತ್ರಿಜ್ಯವು ಲಂಬವಾಗಿರುತ್ತದೆ ಅನ್ನುವಂತ ಒಂದು ಪ್ರಮೇಯ. ಅವ್ ಎರಡರಾಗ ಒಂದು ಪ್ರಮೇಯ ನೆಕ್ಕಿ ಬಿದ್ದಿರ್ತದೆ. 100% ಇಲ್ಲಿ 3 ಮಾರ್ಕ್ಸ್ ಅನ್ನ ತಗೋಬಹುದು. ಟೋಟಲ್ 5 ಅಂಕಗಳನ್ನ ಈ ಪಾಠದಿಂದ ಪಡಿಬಹುದು. ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠಕ್ಕೆ ಹೋದ್ರಿ ಅಂದ್ರೆ ನೀವು 3 ಅಂಕದ 1 ಪ್ರಶ್ನೆ ಅಪ್ಲೈಡ್ ಮಾಡತಾನ ಇತ್ತೀಚೆಗೆ. ಇದ್ರ ಮ್ಯಾಗ ಗಮನ ಇರ್ಬೇಕು. ಔಟ್ ಆಫ್ ಔಟ್ ತಗೊಳವ್ರ ಈ ಪ್ರಶ್ನೆಗಳ ಬಗ್ಗೆ ನಾ ಡಿಸ್ಕಷನ್ ಮಾಡ್ತೀನಿ. ಬಾರಿ ಇಂಪಾರ್ಟೆಂಟ್ ಪ್ರಶ್ನೆಗಳಿವ. ಕಾನ್ಸೆಪ್ಟ್ ಒಂದ, ತ್ರಿಜ್ಯಾಂತರ ಕಂಡ, ಕಂಸದ ಉದ್ದ, ಲಘು ವೃತ್ತ ಕಂಡ. ಇದನ್ನ ಬಿಟ್ರೆ ಬೇರೆ ಕಾನ್ಸೆಪ್ಟ್ ಇಲ್ಲಿ ಈ ಪಾಠದಾಗ. ಇದ್ರೊಳಗ ಹರಿಗೆ ಮುರಿಗೆ ಆಟ ಆಡೋದು ಹಿಂದ ಮುಂದ. ಬಾರಿ ಚಂದ ಐತಿ ಅದು ಪಾಠ. ಇದ್ರ ಬಗ್ಗೆ ನಾ ಹೇಳ್ತೇನೆ ನಿಮಗ. 3 ಮಾರ್ಕ್ಸಿಗೆ ಇಲ್ಲಿ ಹೊಡ್ಯಾಕಬೇಕು ನೀವು ಔಟ್ ಆಫ್ ಔಟ್ ತಗೊಳವ್ರ. ಮತ್ತೆ ಇದನ್ನ ಬಿಟ್ರೆ ಅಂದ್ರೆ ಬಗೆಹರಿತ. ಇನ್ನು ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ ಅಂದ್ರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಭಾರಿ ಇಂಟ್ರೆಸ್ಟಿಂಗ್ ಪಾಠ. ಲೆಕ್ಕಾಚಾರ ಬರ್ಬೇಕು, ಕಡತ ಹೊಡ್ಯಾಕ್ ಬರ್ಬೇಕು, ಗುಣಾಕಾರ ಬರ್ಬೇಕು ಚಂದಂಗೆ. ಅಂತವ್ರು ಇದನ್ನ ಪಾಠ ಬಿಡಿಸ್ತೀರಿ. 1 ಮಾರ್ಕಸಿನ 2 ಕ್ವಶನ್ ಇರ್ತಾವ. ಈ 2ರಾಗ ಒಂದು ಸೂತ್ರದ ಬಗ್ಗೆನ ಇರ್ತೈತಿ, ಇನ್ನೊಂದು ಪ್ರಶ್ನೆ ಅದು ಸೂತ್ರದ ರಿಲೇಟೆಡ್ ಇರ್ತದ. 2 ಕ್ವಶನ್ಸ್ 1 ಮಾರ್ಕಸಿಗೆ ಬಂದಿರ್ತದ. ಇನ್ನು 5 ಮಾರ್ಕಸಿಗೆ 1 ಕ್ವಶನ್ ಆನ್ ಇದ್ದಂಗಿದೆ, ವೈಟ್ ಎಲಿಫೆಂಟ್. 5 ಮಾರ್ಕಸಿನ 1 ಪ್ರಶ್ನೆ. ಇಲ್ಲಿ ಮೇಲ್ಮೈ ವಿಸ್ತೀರ್ಣಕ್ಕೆ ಇರಬಹುದು, ಪಾರ್ಶ್ವ ಪೂರ್ಣನ ಇರಬಹುದು, ಅಥವಾ ಘನಫಲದ ಮ್ಯಾಗರ ಕ್ವಶನ್ ಇರಬಹುದು. ದೊಡ್ಡ ಪ್ರಶ್ನೆ ಇರ್ತದೆ, ಇಂಟರ್ನಲ್ ಅದ ಅಥವಾ ಐತಿ. ನೀವು 2ರಾಗ ಒಂದ್ ನೋಡ್ಬೇಕು ಬೋರ್ಡ್ ಎಕ್ಸಾಮ್ ದಾಗ ಯಾವ್ದು ಈಸಿ ಅನಿಸ್ತೈತಿ ಅದನ್ನ ಮಾಡ್ಬೇಕು. ಓಕೆ, ಇದ್ರ ಬಗ್ಗೆ ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಮಾಡ್ಕೊತಾ ಹೋಗ್ತೀನಿ. ಬಾರಿ ಇಂಟ್ರೆಸ್ಟಿಂಗ್ ಆಗಿರುವಂತ ಕ್ವಶನ್ಸ್ ಗಳನ್ನ ತಗೊಂಡ್ ಬರ್ತೀನಿ. ಬೋರ್ಡ್ ಎಕ್ಸಾಮ್ ರಿಲೇಟೆಡ್ ಆಗಿರುವಂತ ಅಪ್ಲೈಡ್ 100% ಶೂರ್ ಆಗಿರುವಂತ ಪ್ರಶ್ನೆಗಳನ್ನ ಇಲ್ಲಿ ತಗೊಂಡ್ಬರ್ತೀನಿ. ಎಲ್ಲರೂ ನೋಡ್ಕೊಂತ ಇರಿ. 7 ಅಂಕಗಳನ್ನ ಇಲ್ಲಿ ನಾವು ಪಡಿಬಹುದು. ಇನ್ನು ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಸಂಖ್ಯಾಶಾಸ್ತ್ರದ ಪ್ರಶ್ನೆಗಳು ಪಾಠ. ಸಂಖ್ಯಾಶಾಸ್ತ್ರ 1 ಮಾರ್ಕಸಿಗೆ 1 ಕ್ವಶನ್. ಇತ್ತೀಚಿನ ವಿದ್ಯಮಾನವನ್ನ ಗಮನಿಸಿದ್ರೆ ಒಂದು ಫಾರ್ಮುಲಾ ಐತ್ಲ, 3 ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ. ಈ ಫಾರ್ಮೇಶನ್ ಮ್ಯಾಗ ಈ 1 ಮಾರ್ಕಸಿನ ಕ್ವಶನ್ ಅರೈಸ್ ಮಾಡತಾನು. ಇದನ್ನ ಹೊರತುಪಡಿಸಿದ್ರೆ 3 ಮಾರ್ಕಸಿನ 1 ಕ್ವಶನ್ ಇಲ್ಲಿ ಸರಾಸರಿಯರ ತೆಗಿರಿ, ಬಹುಲಕರ ತೆಗಿರಿ ಅಥವಾ ಮಧ್ಯಾಂಕರ ತೆಗಿರಿ ಅಂತ ಹೇಳ್ತಾನು. ನೀವು ಇದ್ರೊಳಗೆ 2 ರೆಡಿ ಆದ್ರೆ ಸಾಕು.
ಸರಾಸರಿ ರೆಡಿ ಆಗ್ರಿ ಮತ್ತು ಬಹುಲಕ ರೆಡಿ ಆಗಿಬಿಡ್ರಿ. ಓಕೆ, ಯಾಕಂದ್ರೆ ಇಲ್ಲಿ ಇಂಟರ್ನಲ್ ಅಥವಾ ಕ್ವಶನ್ ಐತಿ. ಮ್ಯಾಗ್ ಸರಾಸರಿ ಇದ್ರೆ ಕೆಳಗ್ ಬಹುಲಕ ಇರ್ತದ, ಇಲ್ಲ ಮ್ಯಾಗ್ ಸರಾಸರಿ ಇದ್ರ ಕೆಳಗ್ ಮಧ್ಯಾಂಕ ಇರ್ತದ, ಇಲ್ಲ ಮ್ಯಾಗ್ ಬಹುಲಕ ಇದ್ ಕೆಳಗ್ ಮಧ್ಯಾಂಕ ಇರ್ತದ. ನೀವು ಹೆಂಗ ಕೊಟ್ರು ಎರಡ್ ಪರ್ಫೆಕ್ಟ್ ಇದ್ರೆ ಅಂದ್ರೆ ಒಂದಂತೂ ಇರ್ತೈತಿ ಅದ್ರಾಗ. ಇರುವ ಮೂರಾಗ ಎರಡ್ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ, ಅದ್ರಾಗ ಒಂದ್ ಇರ್ತೈತಿ ಬೋರ್ಡ್ ಎಕ್ಸಾಮ್ದಾಗ. ಟೋಟಲ್ 4 ಅಂಕಗಳನ್ನ ಇಲ್ಲಿ ಪಡಿಬಹುದು. ಇನ್ನು ಪ್ರೊಬಾಬಿಲಿಟಿ ಅಂದ್ರೆ ಸಂಭವನೀಯತೆ ಪ್ರಶ್ನೆಗಳನ್ನ ಟಫ್ ಅನ್ನತಾರ ಇತ್ತೀಚಿನ ಮಕ್ಕಳ. ನೋಡೋಣ ಅದ್ರ ಬಗ್ಗೆ. 1 ಮಾರ್ಕಸ್ ಒಂದ್ ಕ್ವಶನ್ ಇರ್ತೈತಿ, 3 ಮಾರ್ಕಸ್ ಒಂದ್ ಕ್ವಶನ್. ಇದನ್ನ ಅಪ್ಲೈಡ್ ಮಾಡತಾನ ಇತ್ತೀಚೆಗೆ ನಾನು ನೋಡಿನಿ. 3ನೇ ರಾಜ್ಯ ಮಟ್ಟದ ಪರೀಕ್ಷೆ ಒಳಗ ಒಂದ್ ಸ್ವಲ್ಪ ಅಪ್ಲೈಡ್ ಮಾಡಿದ್ದ. 4 ಮಾರ್ಕಸ್ ಅನ್ನ ಇಲ್ಲಿ ಪಡಿಬಹುದು. ಟೋಟಲ್ 80 ಮಾರ್ಕಸ್ಸಿನ ಬ್ಲೂ ಪ್ರಿಂಟ್ ಇದ. 38 ಪ್ರಶ್ನೆಗಳು ಇರ್ತಾವ ಬೋರ್ಡ್ ಎಕ್ಸಾಮ್ದಾಗ. 38 ಪ್ರಶ್ನೆಗಳು ಇರ್ತಾವ. ಬರೀ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಗಳನ್ನ ನೀವು ಬೋರ್ಡ್ ಎಕ್ಸಾಮ್ದಾಗ ನೋಡ್ಬಹುದು. ಬಹಳಷ್ಟು ಕುತೂಹಲಕಾರಿಯಾಗಿರುವಂತ ಪ್ರಶ್ನೆಗಳನ್ನ ಅಲ್ಲಿ ಹೊಸ ಆಲೋಚನೆಗೆ ಒಳಪಡುವಂತ ಪ್ರಶ್ನೆಗಳು ಕೂಡ ಇರ್ತಾವ. ಅದನ್ನ ಅಲ್ಲೇ ನೋಡ್ಕೊಂಡು ಅಲ್ಲೇ ಬಿಡಿಸುವಂತ ಸಾಮರ್ಥ್ಯ ನಿಮ್ಮಲ್ಲಿ ಬರ್ಬೇಕು ಅಂದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನಾವು ಬಿಡುವಂತ ವಿಡಿಯೋಸ್ ಗಳನ್ನ ನೋಡ್ತಾ ಹೋದ್ರಿ ಅಂದ್ರೆ ಒಂದು ಫಸ್ಟ್ ಕ್ಲಾಸ್ ಪವರ್ಫುಲ್ ಐಡಿಯಾ ಬರ್ತೈತಿ. ಔಟ್ ರಿಲೇಟೆಡ್ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ನಾ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ನಮಗ್ ಪಾಸಿಂಗ್ ಗೀಸಿಂಗ ಬೇಡ, ಪಾಸ್ ಆಗೋದು ಬಹಳ ಈಸಿ ಐತಿ. ನೀವು ಬಾರಿ ಪಾಸಿಂಗ್ ಆಗ್ಬಹುದು. ಹೆಂಗ ಅವು 80ಕ್ಕೆ 80 ಹೆಂಗ್ ಹೊಡಿಬೇಕು, ಔಟ್ ಹೆಂಗ್ ತಗೋಬೇಕು ಅನ್ನೋದ್ರ ಮ್ಯಾಗ ಅಷ್ಟ ವಿಡಿಯೋ ಕಾನ್ಸಂಟ್ರೇಷನ್ ಮಾಡಿರ್ತಾನೆ. ನೋಡ್ಕೊತ ಹೋಗ್ರಿ. ಕೆಳಗಿಲ್ಲಿ ಚಾಯ್ಸೇಬಲ್ ಕ್ವಶನ್ಸ್ ಅಂದ್ರೆ ಇಂಟರ್ನಲ್ ಕ್ವಶನ್ಸ್ ಕೂಡ ಅದಾವು. ಇದನ್ನ ಆಲ್ರೆಡಿ ನಾ ಹೇಳಿದನಿ. ಇಲ್ಲೊಂದು ಬೇಕಾದ್ರೆ ನೋಡ್ಕೊಂಡು ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೋರಿ. ಎಸ್, ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಇಟೋಮಟ ವಿಡಿಯೋವನ್ನ ನೋಡಿದಿರಿ. ಮುಂದೆ ಕೂಡ ನೋಡ್ಕೋತಾ ಇರಿ. 80ಕ್ಕೆ 80 ಹೆಂಗ್ ತಗೋದ ಸೈನ್ಸ್ ಒಳಗ, 80ಕ್ಕೆ 80 ಹೆಂಗ್ ತಗೋದ ಮ್ಯಾಥ್ಸ್ ಒಳಗ. ಇದ ನಮ್ ಗುರಿ ಏನ್ ಎಕ್ಸಾಮ್ ಬರೋ ಮಟ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.